ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಅಂತ. ಇವತ್ತು ನಾನು ತುಂಬ ದಿನ ಬಿಟ್ಟು ಉಡುಪಿಗೆ ಬಂದಿದ್ದೀನಿ. ನಾನು ಆಲ್ರೆಡಿ ಒನ್ಸ್ ಬಂದಿದ್ದೆ. ನಾನು ಬಜೆಟ್ ಅಂದ್ಕೊಂಡಿರೋದು ಬಂದು 1000 ರುಪೀಸ್. ಫಸ್ಟು ನಾನು ಹೋಗ್ತಾ ಇರೋದು ಶ್ರೀಕೃಷ್ಣ ಟೆಂಪಲಿಗೆ. ಫಸ್ಟ್ ನಂದು ಬ್ರೇಕ್ಫಾಸ್ಟ್ ಮುಗೀತು. ನಾನು ದೋಸೆ ತಗೊಂಡೆ. ಇಟ್ಸ್ ಅರೌಂಡ್ 100 ರುಪೀಸ್ ಆಯಿತು ಅಂತ ಹೇಳ್ಬೋದು ದೋಸೆ. ಈಗ ಕೃಷ್ಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಬಜೆಟ್ ಒಳಗಡೆ ಈ ಒಂದು ಟ್ರಿಪ್ ಮುಗೀತಾ ಇಲ್ಲ ಅನ್ನೋದನ್ನ ನೋಡೋಣ. ಫಸ್ಟ್ ನಾವು ಕೃಷ್ಣ ಟೆಂಪಲ್ಗೆ ಹೋಗೋಣ. ಅಲ್ಲಿದೆ ನೋಡಿ ಶ್ರೀಕೃಷ್ಣ ಟೆಂಪಲ್. ನಾನು ಹೆಂಗೆಂಗೋ ಸುತ್ತಾಕೊಂಡು ಹೆಂಗೆಂಗೋ ಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಎಂಟ್ರೆನ್ಸ್ ಅಂತ ಹೇಳ್ಬೋದು. ನಾನಿವಾಗ ಎಂಟರ್ ಆಗಿದ್ದು ಬಂದ್ಬಿಟ್ಟು ಸೈಡ್ ಎಂಟ್ರೆನ್ಸ್ನಿಂದ. ನಾನೇ ನನ್ನಲ್ಲಿ ನನಗೆ ನಾನೀಗ ಹೊಸಬನ. ಟೆಂಪಲ್ ಒಳಗಡೆ ನಾನು ವಿಡಿಯೋ ಯಾವುದು ತೆಗ್ದಿಲ್ಲ, ಬಿಕಾಸ್ ಅಲ್ಲಿ ತುಂಬ ಜನ ಇದ್ರು. ಡಿವೋಷನಲ್ ಪ್ಲೇಸ್ ಅಲ್ವಾ, ಸೊ ಎಲ್ಲ ಕಡೆನೂ ವಿಡಿಯೋ ತೆಗೆಯೋದಕ್ಕೆ ಬಿಡಲ್ಲ ನಾರ್ಮಲ್ ಆಗಿ. ಸೊ ನಾನು ಅದಕ್ಕೆ ಯಾವುದೇ ರೀತಿಯಾದಂಥ ವಿಡಿಯೋ ತೆಗ್ದಿಲ್ಲ. ಇದು ಇನ್ನೊಂದು ಟೆಂಪಲ್ಲು, ಈ ಕೃಷ್ಣ ಟೆಂಪಲ್ ಇದಲ್ವಾ, ಅಲ್ಲೇ ಬಹಳಷ್ಟು ದೇವಸ್ಥಾನಗಳಿದ್ದಾವೆ. ನಾವು ಬಂದರೆ ಖಂಡಿತ ವಿಸಿಟ್ ಮಾಡ್ಬೋದು. ಈಗ ಕೃಷ್ಣ ಟೆಂಪಲ್ ನೋಡ್ಬಿಟ್ಟು ನಾವು ಹೋಗ್ತಾ ಇರೋದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ಗೆ. ಫಸ್ಟ್ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಅರೌಂಡ್ 10 to 15 ಅಥವಾ 20 ರುಪೀಸ್ ಒಳಗಡೆನೆ ತಗೊಂತಾರೆ. ಪ್ರೀವಿಯಸ್ ಟೈಮ್ ಬಂದಾಗೂ ಹಂಗೆ ತಗೊಂಡಿದ್ರು. ಹುಡುಗಿರಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಹೋಗ್ಬೋದು ಅಂತಾನೆ ಹೇಳ್ಬೋದು. ಈಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ಈಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಇಲ್ಲಿಂದ ಬಂದು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗ್ಬೇಕು. ಇಡೀ ದಿನ ಜರೂರಿ ಮಾತಿಗೆ ಕಾದಿದೆ ಸದಾ ಮನ ಅಪಾರ. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಬಸ್ ಫೇರ್ ಬಂದು 20 ರುಪೀಸ್ ಇರುತ್ತೆ. ಇಳ್ಕೊಂಡಿದ ತಕ್ಷಣ ಇಲ್ಲಿ ಆಟೋಸ್ ಅವೈಲಬಲ್ ಇರುತ್ತೆ. ಬೇಕು ಅಂದರೆ ಆಟೋಸ್ ಪೇ ಮಾಡಿ ಹೋಗ್ಬೋದು. ಇಟ್ಸ್ ಲೈಕ್ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇರುತ್ತೆ. ಬಟ್ ನಡ್ಕೊಂಡು ಹೋದ್ರೆ ಬೆಸ್ಟ್ ವ್ಯೂ, ನೀವು ನಿಜ ಹೇಳ್ತಾ ಇದ್ದೀನಿ, ಸೂಪರ್ ಆಗಿರೋಂಥ ವ್ಯೂನ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿಸ್ತೀನಿ ಹೇಳಿ, ಇಳ್ದಿದ ತಕ್ಷಣವೇ ಫ್ಯಾಬುಲಸ್ ಆಗಿರುತ್ತೆ. ಇಲ್ಲಿ ಇಳ್ಕೊಂಡಿದ ತಕ್ಷಣ ಒಂದು ಬ್ರಿಡ್ಜ್ ಇರುತ್ತೆ. ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಕೂಡ ವಾಟರ್ ಇರುತ್ತೆ. ಲೈಕ್ ಕೇರಳ ಥರ ಇರುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇಲ್ಲೊಂದು ಟೆಂಪಲ್ ಕೂಡ ಇರುತ್ತೆ. ಯಾವ ದೇವಾಲಯ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಆಟೋನಲ್ಲಿ ಹೋಗೋದಕ್ಕನ್ನ ನೀವು ನಡ್ಕೊಂಡು ಹೋಗ್ರೆ ಒಂದು ಬೆಸ್ಟ್ ವ್ಯೂನ ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಮಾಡಬೇಕಿಲ್ಲ ಹಾಡಿಗೇಣೆ ಸಾಕು ನೀನೀಗ ಬಂದರೇನೆ ಆಗೋಚರ. ತುಂಬ ಹಳೆ ಬ್ರಿಡ್ಜ್ ಅನ್ಕೊಂತೀನಿ. ಸ್ಟಿಲ್ ಸ್ಟೇಬಲ್ ಆಗಿದೆ ವಾಕ್ ಮಾಡೋ ಥರ. ಈ ಥರ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಬೇಕು ಅಂದರೆ ಇಲ್ಲಿ ನೀರಿರುತ್ತಲ್ವ, ಸೊ ಈ ರೀತಿ ಬ್ರಿಡ್ಜ್ಗಳನ್ನ ಮಾಡ್ಕೊತಾರೆ. ಈ ಒಂದು ಇದಿದಲ್ವ, ಇದು ಕಲ್ಲಿನಿಂದ ಮಾಡಿರೋಂಥ. ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ.
ನಾನಿವಾಗ ಆ ಅಣ್ಣನ ಕೇಳಿದೆ ಏನು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಓಪನ್ ಇದೆ ಅಂತ. ಪ್ರೀವಿಯಸ್ ಟೈಮ್ ಬಂದಾಗೂ ನಾನು ಹೇಳಿದ್ದೆ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಬಂದ್ಬಿಟ್ಟು ಯಾವುದೋ ಇಶ್ಯೂಸ್ನಿಂದ ಕ್ಲೋಸ್ ಆಗಿದೆ ಅಂತ. ಇವಾಗವರೆಗೂ ಅದು ಓಪನ್ ಆಗಿಲ್ಲ. ಅಂದರೆ ಕಮ್ಮಿಂಗ್ ಟು ಬೋಟಿಂಗ್ ಅಂತ ಬಂದರೆ ಬೋಟಿಂಗ್ ಇರುತ್ತಂತೆ, 2 months ಆದಮೇಲೆ ಸ್ಟಾರ್ಟ್ ಮಾಡ್ತಾರಂತೆ. ಅಟ್ ಪ್ರೆಸೆಂಟ್ ಇಲ್ಲ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಇಷ್ಟು ದೂರ ಬಂದಿದ್ದೀರಲ್ವಾ, ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲವರೆಗೂ ವಾಕಿಗೆ ಹೋಗ್ತಾ ಇದ್ದೀನಿ ಈಗ. ಅಲ್ಲಿದ್ದಲ್ವಾ ಅದೇ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜು. ಬಟ್ 2 yearsನಿಂದ ಅದನ್ನು ಓಪನ್ನೇ ಮಾಡಿಲ್ಲ, ಸಮ್ ಇನ್ಸಿಡೆಂಟ್ನಿಂದ. ಬಟ್ ಸ್ಟಿಲ್ ಬರ್ತಾ ಇದ್ದಾರೆ ಜನ, ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಬಟ್ 2 months ಆದಮೇಲೆ ಬೋಟಿಂಗ್ ಎಲ್ಲ ಇರುತ್ತೆ, ಕಯಾಕಿಂಗು ಬೋಟಿಂಗ್ ಎಲ್ಲ ಅವೈಲಬಲ್ ಇರುತ್ತೆ. ಇಲ್ಲಿ ನೋಡಿ ಬೋಟು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇಲ್ಲಿ ಬೇಜಾನ್ ಪಿಕಾಕ್ಸ್ ಇದೆ. ಬಟ್ ಮಧ್ಯಾಹ್ನ ಟೈಮ್ ಅಲ್ವಾ, ಯಾವುದೂ ಕಣ್ಣಿಗೆ ಕಾಣ್ತಲ್ಲ ಅಷ್ಟೇ. ನಡ್ಕೊಂಡು ಹೋಗ್ತಾ ಇದ್ರೆ ಪಿಕಾಕ್ ಸೌಂಡ್ ಮಾಡೋದು ಹಂಗೆ ಕ್ಲಿಯರಾಗಿ ಕೇಳಿಸ್ತಿದೆ ನಮಗೆ. ಇವಾಗ ಡೆಲ್ಟಾ ಬೀಚ್ ಹತ್ರ ಹೋಗೋಣ. ಬಿಕಾಸ್ ಅಲ್ಲಿ ಯಾರಂದರೆ ಯಾರೂ ಇರಲ್ಲ, ಆ ಬೀಚೇ ನಮ್ಮದು ಅನ್ನೋ ಥರ ಇರುತ್ತೆ. ಇವತ್ತು ಹಂಗೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದು ಮುಗಿಸ್ಕೊಂಡು ಮಲ್ಪೆ ಬೀಚು. ನೀವು 1 day ಅಲ್ಲಿ ಆರಾಮಾಗಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಈ ಎಲ್ಲ ಪ್ಲೇಸಸ್ನ. ಓಕೆ, ಇವಾಗವರೆಗೂ ಎಷ್ಟು ಬಜೆಟ್ ಖರ್ಚಾಯಿತು ಅಂದರೆ, ಮೊದಲನೇದಾಗಿ ಊಟ ತಿಂದಿದ್ದಕ್ಕೆ 100 rupees ಆಯಿತು ಮಾರ್ನಿಂಗು. ನಂತರ ಆ ಒಂದು ದೇವಾಲಯದಿಂದ ಸಿಟಿ ಬಸ್ ಸ್ಟ್ಯಾಂಡ್ನಿಂದ ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜಿಗೆ 20 ರೂಪಾಯಿ ಆಯಿತು. 120 ರೂಪಾಯಿ ಅಷ್ಟೇ ನಾನು ಮಾರ್ನಿಂಗಿಂದ ಖರ್ಚು ಮಾಡಿರೋದು. ಜೊತೆಗೆ ಜ್ಯೂಸು 20 rupees ಆಯಿತು, 140 ಆಗಿದೆ. ಸೊ ಇನ್ನು ದಾರಿನಲ್ಲಿ ಏನೇನು ಖರ್ಚಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಜನ ನನ್ನ ಪ್ರೀವಿಯಸ್ ವಿಡಿಯೋ ನೋಡ್ಬಿಟ್ಟು ಏನಂತ ಕಮೆಂಟ್ ಆಗಿದ್ರು ಅಂದರೆ, ನಾನು ಹೋಗಿದಾಗ ಪಿಕಾಕ್ನ ನೋಡಿಲ್ಲ ಅಂತ. ಈ ಸತಿ ನಾವು ಬಂದಾಗೂ ಪಿಕಾಕ್ ನೋಡೋಕ್ಕಾಗಿಲ್ಲ. ಆ ಶಾಪ್ ಕೀಪರ್ನ ಕೇಳಿದಕ್ಕೆ ಅವಣ್ಣ ಏನು ಹೇಳಿದ್ರು ಅಂದರೆ, ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಪಿಕಾಕ್ನ ನೋಡ್ಬಿಟ್ಟು, ಬಟ್ ಮಧ್ಯಾಹ್ನದ ಟೈಮಲ್ಲಿ ಅದು ಒಳಗಳಲ್ಲಿ ಇರುತ್ತೆ ಅಂತ ಹೇಳಿದ್ರು. ಈಗ ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ಈ ಸೈಡಿಂದ ಬಸ್ ಬರುತ್ತೆ. ಸಿಕ್ಕಿದ ಬಸ್ಸಲ್ಲಿ ಡೆಲ್ಟಾ ಬೀಚ್ ಹತ್ರ ಹೋಗ್ಬೇಕಾಗುತ್ತೆ. ಯಾರೇನೇ ಅಂದರೂನು ಏನೆಲ್ಲಾದರೂನು ಈ ನನ್ನ ಪ್ರೀತಿಯ ಬಿಡಲಾರೆ ಎಂದು ಎಂದು ನಿಂತಲ್ಲಿ ನಿಲ್ಲಲಾರೆ, ನಾನೆಂತೆ ಮಾಡಲಾರೆ, ಕಣ್ಣೊಳಗೆ ಹೊರಗೆ ನೋಡಿದರು ಎಲ್ಲ. ಬೀಚ್ ಹತ್ರ ಯಾರಂದ್ರೆ ಯಾರೂ ಇಲ್ಲ. ಒಂದು 2-3 ಜನ ಇದ್ದೀರಿ ಅಷ್ಟೇ. ಅದೇ ಆ ಬಸ್ಸಲ್ಲಿ ಬಂದವರು ಒಂದು 3 ಜನ ಇದ್ದೀರಿ, ಅದು ಬಿಟ್ಟು ಯಾರು ಇಲ್ಲ. ಬೀಚೇ ನಮ್ದೆ ಅನ್ನೋ ತರ ಆಟ ಆಡ್ಕೊಂಡಿರ್ಬೋದು. ಅದು ಎಂತ ಚಂದ ನಿನ್ನ ನೋಟ, ನ ಸೋತೆ ಮಾಯೋಲೀಲ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲೆಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ, ನೀನೇ ನನಗೆಲ್ಲ, ನಿನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. You are the one for me, my only love. ಆಟ ಆಡಿದ್ದೆಲ್ಲ ಆಯ್ತು. ಈ ಒಂದು ಡೆಲ್ಟಾ ಬೀಚ್ ಇದಲ್ವಾ, ಯಾಕೆ ಫೇಮಸ್ ಅಂದ್ರೆ, ಒಂದು ಸೈಡ್ ಓಷನ್ ಬರುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಬಂದ್ಬಿಟ್ಟು ಸಿ ಇರುತ್ತೆ. ಸೊ ಅದಕ್ಕಂತ ಈ ಒಂದು ಡೆಲ್ಟಾ ಬೀಚು ತುಂಬಾ ಫೇಮಸ್ ಅಂತ ಹೇಳ್ಬೋದು. ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ನಿಂದ ಈ ಒಂದು ಡೆಲ್ಟಾ ಬೀಚಿಗೆ 20 rupees ತಗೊಂಡ್ರು. ನಾವು ಹೋದ್ ಸತಿ ಬಂದು ಡೆಲ್ಟಾ ಬೀಚ್ ಅಂತ ಬೇರೆ ಯಾವುದೋ ಬೀಚಿಗೆ ಹೋಗಿದ್ರಿ. ಬಟ್ ಇದೇ ಡೆಲ್ಟಾ ಬೀಚು. ಆ್ಯಂಡ್ ಇದು ಯಾವುದಕ್ಕೆ ಫೇಮಸ್ ಅಂದರೆ, ಒಂದು ಸೈಡು ಓಷನ್ ಇರುತ್ತೆ, ಇನ್ನೊಂದು ಸೈಡು ಸಿ ಇರೋದ್ರಿಂದ ಈ ಒಂದು ಬೀಚ್ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಪ್ರತಿದಿನ
ಉಡುಪಿನಲ್ಲಿ ಇನ್ನೊಂದೇನಂದ್ರೆ ಎಲ್ಲಾರ ಹತ್ರನೂ ಪ್ರೈವೇಟ್ ವೆಹಿಕಲ್ಸ್ ಇರುತ್ತೆ. ಸೊ ಯಾರು ಅಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಲ್ಲ. ಸೊ ನಾರ್ಮಲ್ ಆಗಿ ಯಾವಾಗೂ ಖಾಲಿನೇ ಇರುತ್ತೆ ಬಸ್ಗಳೆಲ್ಲ. ಇವಾಗ ಜಸ್ಟ್ ಮಲ್ಪೆ ಬೀಚ್ ಹತ್ರ ಇಳಿಸ್ಬಿಟ್ರು. ನಾನು ನಿದ್ದೆನೆ ಹೋಗ್ಬಿಟ್ಟಿದ್ದೆ ಅಂಡ್ ಡ್ರೈವರ್ ಅಂಕಲ್ ಎಬ್ಬಿಸ್ರು. ಈಗ ಮಲ್ಪೆ ಬೀಚ್ ಮುಂದೆನೆ ಇದ್ದೀರಿ. ವೆಲ್ಕಮ್ ಟು ಮಲ್ಪೆ ಬೀಚ್. ಬೀಚ್ ಹತ್ರ ಇದ್ದೀರಿ, ಒಳಗಡೆಗೆ ಹೋಗೋಣ. ನೀವೇನಾದ್ರೂ ಕಾರಲ್ಲಿ ಬಂದ್ರೆ 30 ರೂಪೀಸ್ ಆಗುತ್ತೆ, ಟಿಟಿನಲ್ಲಿ ಬಂದ್ರೆ 100 ರೂಪೀಸ್ ಆಗುತ್ತೆ, ಬಸ್ಸಲ್ಲಿ ಏನಾದ್ರು ಬಂದ್ರೆ 200 ರೂಪೀಸ್ ಆಗುತ್ತೆ ಪಾರ್ಕಿಂಗ್ ಚಾರ್ಜಸ್. ನಡ್ಕೊಂಡ್ ಬಂದ್ರೆ ಏನೂ ಕೊಡಂಗಿಲ್ಲ. ಪ್ರೀವಿಯಸ್ ಟೈಮ್ ಬಂದಾಗ ಹೆವಿ ಕ್ರೌಡ್ ಇತ್ತು, ಬಟ್ ಈ ವರ್ಷ ಅಷ್ಟು ಕ್ರೌಡ್ ಇಲ್ಲ. ಸೊ ನೋಡೋಣ ಹೆಂಗಿದೆ ಮಲ್ಪೆ ಬೀಚ್. ಮಲ್ಪೆ ಬೀಚ್ ಹತ್ರ ಬಂದು ಸಾಕಷ್ಟು ಅಂಗಡಿಗಳಿರುತ್ತೆ, ಸ್ಟಾಲ್ಸ್ ತರ ನಾವೇನಾದ್ರೂ ಪರ್ಚೇಸ್ ಮಾಡೋದು. ಕಮಿಂಗ್ ಟು ಫುಡ್, ಸೀ ಫುಡ್ ಅವೈಲಬಲ್ ಇರುತ್ತೆ, ಬಟ್ ಸೀ ಫುಡ್ ನಾರ್ಮಲ್ ಆಗಿ ಫುಡ್ ಜಾಸ್ತಿ ಎಕ್ಸ್ಪೆನ್ಸಿವ್. ನೋಡೋಣ ಏನಾದ್ರು ತಗೊಂಡು. ನಾನೇ ನನ್ನಲ್ಲಿ ಇಲ್ಲ ಯಾಕಿಲ್ಲಿ ನನಗೆ ನಾನೀಗ ಹೊಸಬನ ಅವಳ ಕಣ್ಣಲ್ಲಿ ಇರುವ ಮಿಂಚಲ್ಲಿ ನನ್ನೇ ನಾನೇ ನೋಡುವೆ ಪ್ರತಿದಿನ ಇವನನ್ನು ನೋಡಿದ ಕೂಡಲೇ ಹರಡಿತು ಪ್ರೀತಿಯ ಕಾಯಿಲೆ ಹರುಷಕ್ಕೆ ಸಾಯುವೆನು ನನ್ನ ಅಣಿರೆ ಕಣ್ಣದಿವನು ಅಯ್ಯೋ. ಪ್ರೆಸೆಂಟ್ ಬಂದ್ಬಿಟ್ಟು ಯಾವುದೇ ರೀತಿಯಾದಂತ ಗೇಮ್ಸ್ ಆಗಿರ್ಬೋದು. ಈಗ ನಾರ್ಮಲ್ ಆಗಿ ಮಲ್ಪೆ ಬೀಚ್ ಅಲ್ಲಿ ಯಾವ ರೀತಿಯಾದಂತ ಗೇಮ್ಸ್ ಇರುತ್ತೆ ಅಥವಾ ಆಡೋದಕ್ಕೆ ಅಂತ ಬೀಚ್ ನಲ್ಲಿ ಆಡೋಕೆ ಅಂತೆಲ್ಲ ಬಿಡ್ತಾರಲ್ಲ, ಅದ್ ಯಾವ್ದು ಇಲ್ಲ ಅನ್ಕೊಂತೀನಿ. ನೋಡಿ ಎಲ್ಲಾ ಫುಲ್ ನೆಟ್ ಆಗ್ಬಿಟ್ಟಿದ್ದಾರೆ. ಗೇಮ್ಸ್ ಆಗಿರ್ಬೋದು ಅಥವಾ ಸೆಂಟ್ ಮೇರಿಸ್ ಐಲ್ಯಾಂಡ್ ಹೋಗ್ತಾ ಇದ್ರಲ್ವಾ, ಬೋಟ್ ರೈಡ್ ಆಗಿರ್ಬೋದು, ಯಾವ್ದು ಅದ್ ಪ್ರೆಸೆಂಟ್ ಇಲ್ಲ. ಬಟ್ ನೀವ್ ಇಲ್ಲಿಗೆ ಬಂದ್ರೆ ಇದೆಲ್ಲ ನೇಚರ್ ನ ನೋಡ್ಕೊಂಡು ಸೀ ಫುಡ್ ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬಂದ್ರೆ ಡೆಲ್ಟಾ ಬೀಚ್ ಹೋಗ್ಬೋದು, ಅಲ್ಲಿ ಯಾರು ಅಷ್ಟು ಜನ ಇರಲ್ಲ. ಸೊ ಅಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈಗ ಫುಡ್ ರೇಟ್ ಕೇಳೋದಕ್ಕೆ ಅಂತ ಹೋಗ್ತಾ ಇದೀನಿ. ಏನಾದ್ರು ರೀಸನಬಲ್ ಪ್ರೈಸ್ ಅಲ್ಲಿ ಇದ್ರೆ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ಅನ್ಸಿದ್ರೆ ಬೆಟರ್ ಅಲ್ಲೇ ಹೋಗಿ ತಿಂದ್ರೆ ಬೆಟರ್ ಅನ್ಸುತ್ತೆ. ಬಟ್ ಕೇಳಿ ರಿಟರ್ನ್ ಬರೋದು ಅದೊಂದು ಸ್ವಲ್ಪ ವಿಯರ್ಡ್ ಅನ್ಸುತ್ತೆ. ನೋಡೋಣ ಏನ್ ಮಾಡೋದು ಅನ್ನೋದು. ನಾನು ಫಿಶ್ ತಿಂದಿದ್ ನೋಡಿದ್ರಲ್ವಾ, ಅದು 150 ರೂಪೀಸ್ ಆಯ್ತು. ಕಮಿಂಗ್ ಟು ಬಜೆಟ್, ನಾನು ಬ್ಯಾಂಗ್ಳೂರ್ನಿಂದ ಉಡುಪಿಗೆ ಬರೋದಕ್ಕೆ ₹1 ಖರ್ಚಾಗಿಲ್ಲ. ಫ್ರೀ ಬಸ್ ಇತ್ತಲ್ವಾ, ಸೊ ಫ್ರೀ ಬಸ್ಸಲ್ಲೇ ಬಂದೆ. ಇಲ್ಲಿಗೆ ಬಂದ್ಮೇಲೆ ಮಸಾಲೆ ದೋಸೆ ತಗೊಂಡೆ, 100 ರೂಪೀಸ್ ಆಯ್ತು. ಈ ಸಿಟಿ ಬಸ್ ಸ್ಟ್ಯಾಂಡ್ ನಿಂದ ಈ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ಗೆ 20 ರೂಪೀಸ್ ಆಯ್ತು. ಅಲ್ಲಿ ಕೂಲ್ ಡ್ರಿಂಕ್ 20 ರೂಪೀಸ್ ತಗೊಂಡೆ. ನಂತರ ಹ್ಯಾಂಗಿಂಗ್ ಬ್ರಿಡ್ಜ್ ನಿಂದ ಡೆಲ್ಟಾ ಬೀಚ್ಗೆ 20 ರೂಪೀಸ್ ಆಯ್ತು. ಡೆಲ್ಟಾ ಬೀಚ್ ನಿಂದ ಮಲ್ಪೆ ಬೀಚ್ಗೆ 22 ರೂಪೀಸ್ ಆಯ್ತು. ಆಮೇಲೆ ಫಿಶ್ ಇಲ್ಲಿ ತಿಂದೆ, 150 ಆಯ್ತು. ಬಟ್ ಮಲ್ಪೆ ಬೀಚ್ಗೆ ಹೋಗಿಲ್ಲ ಅಲ್ವಾ, ಲೈಕ್ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಿಲ್ಲ ಅಲ್ವಾ. ಸೊ ಅದರಿಂದ ಒಂದು 500-400 ಕಮ್ಮಿ ಆಯ್ತು ಬಜೆಟ್ ಅಂತ ಹೇಳ್ಬೇಕಿತ್ತು. ನಾನು ಅಲ್ಲಿಗೆ ಹೋಗಿದ್ದಿದ್ರೆ ಅರೌಂಡ್ ಒಂದು 700-800 ರೂಪೀಸ್ ಅಲ್ಲಿ ನನ್ನ ಬಜೆಟ್ ಮುಗ್ದೋಗ್ತಾ ಇತ್ತು. ಬಟ್ ಇವಾಗ ನನ್ನ ಬಜೆಟ್ ಬಂದು ಬಿಲೋ 250 ಇದೆ ಅಂತ ಅನ್ಕೊಂತಾ ಇದ್ದೀನಿ. ಈಗ ಇಷ್ಟೇ, ನೀವ್ ಹೆಂಗ್ ಟ್ರಾವೆಲ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ರಿಚ್ ಪೀಪಲ್ ಟ್ರಾವೆಲ್ ಮಾಡ್ತಾರೆ ಅಂತಲ್ಲ, ನಿಮ್ಗೆ ಯಾವ ರೀತಿ ಟ್ರಾವೆಲ್ ಮಾಡ್ತೀರಾ. ಈಗ ನನ್ನ ಬಜೆಟ್ 250 ಆಯ್ತು. ಇನ್ನ ಸ್ವಲ್ಪ ಜನ ಬಂದು ಇನ್ನೂ ಕಮ್ಮಿಯಲ್ಲಿ ಮುಗಿಸ್ಬಿಡ್ತಾರೇನೋ, ಡಿಪೆಂಡ್, ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಅಂಡ್ ನಿಮಗೆ ಈ ವಿಡಿಯೋ ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಟ್ರಾವೆಲಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅಂಡ್ ನಿಮಗೆ ಹೆಂಗ್ ಅನಿಸ್ತು ಈ ವಿಡಿಯೋ ನಾನಂತ ಕಮೆಂಟ್ ಮಾಡಿ. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.